ಹಾಯ್ ಗಾಯ್ಸ್, ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ಮಿಸ್ಟರ್ ಬೀಸ್ಟ್ ರವರನ್ನ ಹಿಂದೆ ಹಾಕೋಕೆ ಕಷ್ಟನಾ ಹೇಗೆ? ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದಿ PC Logs 2000 ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲ ಕನ್ನಡಿಗರು? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ಆಗಸ್ಟ್ 21, 2024ರಂದು ಆಫಿಷಿಯಲ್ ಆಗಿ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡ್ತಾರೆ. ಈ ರೀತಿ ಓಪನ್ ಮಾಡಿದ ದಿನವೇ ಯೂಟ್ಯೂಬ್ನ ಎಲ್ಲಾ ದಾಖಲೆಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ತಮ್ಮ ಮೊದಲ ದಿನದಲ್ಲೇ ಅಂದರೆ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದ 22 ನಿಮಿಷಗಳಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ಗಾಗಿ ಸಿಲ್ವರ್ ಪ್ಲೇ ಬಟನ್, 90 ನಿಮಿಷಗಳಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಾಗಿ ಗೋಲ್ಡನ್ ಪ್ಲೇ ಬಟನ್ ಹಾಗೂ 12 ಗಂಟೆಗಳಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಾಗಿ ಡೈಮಂಡ್ ಪ್ಲೇ ಬಟನ್ಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಇದೆಲ್ಲ ದಾಖಲೆಗಳು ನಿಮಗೆಲ್ಲ ಗೊತ್ತೇ ಇದೆ, ಬಟ್ ಆ್ಯಕ್ಚುಯಲ್ ಟಾಪಿಕ್ ಇದು ಅಲ್ಲ. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ಹೀಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ಹೋಗುತ್ತಿರುವ ಸ್ಪೀಡನ್ನು ನೋಡಿದಾಗ ಎಲ್ಲರೂ ರೊನಾಲ್ಡೋ ರವರು ಕೇವಲ 30 ದಿನಗಳಲ್ಲಿ ಮಿಸ್ಟರ್ ಬೀಸ್ಟ್ ರವರ 312 ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಹಿಂದೆ ಹಾಕುತ್ತಾರೆ ಎಂದು ತಿಳಿದಿದ್ದರು. ಆದರೆ ರಿಯಾಲಿಟಿ ಹಾಗೆ ಇಲ್ಲ ಫ್ರೆಂಡ್ಸ್. ಕಾರಣ, ಮೊದಲ 4 ದಿನಗಳಲ್ಲಿ ರೊನಾಲ್ಡೋ ರವರಿಗೆ 14 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಆದರೆ ಅದು ಪ್ರಸ್ತುತ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಸ್ನೇಹಿತರೆ, ನೀವಿಲ್ಲಿ ಗಮನಿಸಬಹುದು, ಅಕಾರ್ಡಿಂಗ್ ಟು ಸೋಷಿಯಲ್ ಬ್ಲಾಡೆ ಪ್ಲಾಟ್ಫಾರ್ಮ್ ಸ್ಟ್ಯಾಟ್ನ ಒಂದು ಪ್ರಕಾರ ಕ್ರಿಸ್ಟಿಯಾನೋ ರೊನಾಲ್ಡೋ ರವರ ಮೊದಲ ದಿನ ಅಂದರೆ ಆಗಸ್ಟ್ 21, 2024ರಂದು 12.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದಿದ್ದರು. ಸೆಕೆಂಡ್ ಡೇ 16.2 ಮಿಲಿಯನ್ ಸಬ್ಸ್ಕ್ರೈಬರ್ಸು ಹಾಗೆ ಕಡಿಮೆ ಆಗುತ್ತಾ ಹೋಗಿದೆ. ಇವಾಗ ಪ್ರೆಸೆಂಟು ಸೆಪ್ಟೆಂಬರ್ 2ನೇ ತಾರೀಕು ಜಸ್ಟ್ 400K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು, ಹೀಗೆ ಇದು ಕಡಿಮೆ ಆಗುತ್ತಾ ಹೋಗುತ್ತಿದೆ. ಸ್ನೇಹಿತರೆ, ಹೀಗಾಗಿ ರೊನಾಲ್ಡೋ ಅವರ ಅಭಿಮಾನಿಗಳು ಹಾಗೂ ನೀವೆಲ್ಲ 30 ದಿನಗಳಲ್ಲಿ ಮಿಸ್ಟರ್ ಬೀಸ್ಟ್ ರವರನ್ನ ಹಿಂದೆ ಹಾಕ್ತಾರೆ ಅಂತ ತಿಳಿದುಕೊಂಡಿದ್ದೆವು. ಆದರೆ ಅದು ಅಷ್ಟು ಸುಲಭದ ಹಾದಿಯಲ್ಲ ಎಂದು ಈ ಸ್ಟ್ಯಾಟ್ ಹೇಳುತ್ತಿದೆ. ಈ ರೀತಿ ಸ್ನೇಹಿತರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ರವರ ಒಂದು ಸಬ್ಸ್ಕ್ರೈಬರ್ಸ್ ಡೇ ಬೈ ಡೇ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಬಟ್ ಆ್ಯಕ್ಚುಲಿ ಇದು ಮ್ಯಾಟರ್ ಆಗಲ್ಲ ಈ ಒಂದು ಇದಕ್ಕೆ. ಬಟ್ ಆ್ಯಕ್ಚುಲಿ ಮ್ಯಾಟರ್ ಆಗೋದು ಯಾವುದಪ್ಪ ಅಂತಂದರೆ, ಮಿಸ್ಟರ್ ಬೀಸ್ಟ್ ರವರು ರೆಗ್ಯುಲರ್ ಆಗಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತಾರೆ. ಹಾಗೂ ಅವರ ಒಂದು ಚಾನೆಲ್ 2012ರಿಂದ ಆ್ಯಕ್ಟಿವ್ ಇದೆ. ಅವರು ಯೂಟ್ಯೂಬಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ. ಸೊ ಹೀಗಾಗಿ ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ಇನ್ನೂ ಅಧಿಕ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡಿದರೆ ಈ ಒಂದು ಸಬ್ಸ್ಕ್ರೈಬರ್ಸನ್ನು ತಲುಪಬಹುದು. ಸ್ನೇಹಿತರೆ, ಹೀಗಾಗಿ ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ಇನ್ನೂ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಮಿಸ್ಟರ್ ಬೀಸ್ಟ್ ರವರನ್ನು ಹಿಂದೆ ಹಾಕಲು ಅಥವಾ ಹಾಕೋದಿಲ್ವಾ ಎಂಬುದನ್ನು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ರೊನಾಲ್ಡೋ ರವರ ಅಭಿಮಾನಿಗಳಿದ್ದೀರಿ ಅವರು ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.